ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಸಂದೇಶಕ್ಕೆ ಹೋಗೋಣ. ಇವತ್ತು ದೇವರು ಕೊಟ್ಟಂತ ಒಂದು ಸಂದೇಶವಾಗಿದೆ. ದೇವರೇ, ನೀವು ಮಾತನಾಡಿ ನಾವೆಲ್ಲ ಕೇಳ್ತೀವಿ ಎಂಬುದಾಗಿ ನಾನು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ಕರ್ತನು ಏನು ಮಾತನಾಡ್ತಾರೆ ಎಂಬುದಾಗಿ ನಾವು ಕಾದು ನೋಡಬೇಕಾಗಿದೆ ಪ್ರಿಯರೇ. ಈ ವಾಕ್ಯದೊಂದಿಗೆ ದೇವರು ನಮ್ಮೊಂದಿಗೆ ಮಾತನಾಡಿ. ಆದಿಕಾಂಡ 19ನೇ ಅಧ್ಯಾಯ, ಅದರಲ್ಲಿ 14ನೇ ವಚನವಾಗಿದೆ. ಇದು ದೇವರು ಸೊದೋಮ್ ಗೋಮರ ಪಟ್ಟಣವನ್ನು ನಾಶ ಮಾಡಿ ಲೋಟನನ್ನು ತಪ್ಪಿಸಿದು ಈ ಸಂದೇಶವಾಗಿದೆ. ಇದರಲ್ಲಿ ಒಂದು 3-4 ವಾಕ್ಯಗಳನ್ನು ತೆಗೆದುಕೊಳ್ಳೋಣ. ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದರಿಗೆ ಈ ಸಂಗತಿಯನ್ನು ತಿಳಿಸಿದನು. ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ, ಯೆಹೋವನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು. ಹಾಲೆಲೂಯಾ. ಲೋಟನಿಗೆ 2 ಹೆಣ್ಣು ಮಕ್ಕಳಿದ್ದರು. ಆ ಹೆಣ್ಣು ಮಕ್ಕಳನ್ನ ಗೊತ್ತು ಮಾಡಿಕೊಂಡಿದ್ದ, 2 ಮದುವೆಗೆ ಸೆಟಲ್ಮೆಂಟ್ ಮಾಡಿದ್ದರು. ಆ ಅಳಿಯಂದರಿಗೆ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಈ ನನ್ನ ಕುಟುಂಬದಲ್ಲಿ ಸೇರಿದವರೆಲ್ಲ ಸೇರಿಕೊಂಡು ನಾವು ಈ ಸೊದೋಮನ್ನು ನಾವು ಬಿಟ್ಟು ಹೋಗಬೇಕು ಎಂಬುದಾಗಿ ದೇವರ ದೂತರು ಬಂದು ಹೇಳುವಾಗ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋಣ ಎಂಬುದಾಗಿ ಲೋಟನು ಹೇಳುವಾಗ ಅವರಿಬ್ಬರು ಅಳಿಯಂದರು ಪರಿಹಾಸ್ಯ ಮಾಡಿದ್ರಂತೆ. ಹಾಲೆಲೂಯಾ. ಇವತ್ತು ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ಸಾರುವಾಗ ಈ ನಾಶನ ಅಂಚಿನಲ್ಲಿದೆ. ಈ ಲೋಕ ಯಾವಾಗ ನಾಶವಾಗುತ್ತೆ, ಕ್ರಿಸ್ತನ ಬರೋಣ ಯಾವಾಗ ಸಮೀಪವಾಗಿದೆ ಎಂಬುದಾಗಿ ಯಾರಿಗೂ ತಿಳಿಯದು ಪ್ರಿಯರೇ. ಹಾಲೆಲೂಯಾ. ಇಲ್ಲಿ ದೇವರು ಜಾತಿ ನೋಡಲಿಲ್ಲ, ಧರ್ಮ ನೋಡಲಿಲ್ಲ, ಎಲ್ಲರನ್ನೂ ದೇವರು ಕರೆದಿದ್ದಾರೆ. ಹಾಲೆಲೂಯಾ. ನನ್ನ ಬಳಿಗೆ ಬನ್ನಿರಿ, ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿರಿ, ಅದಕ್ಕಾಗಿ ನಾನು ನಿಮ್ಮನ್ನ ಕರೀತಾ ಇದ್ದೀನಿ ಎಂಬುದಾಗಿ ದೇವರು ತಾನೇ ಹೇಳಿದಾಗ, ಆದರೆ ಅವನು ಅವರಿಗೆ ಗೇಲಿ ಮಾಡುವವನಾಗಿ ಕಾಣಿಸಿದನು. ಈ ಹೊತ್ತು ಮೂಡುವುದಕ್ಕಿಂತ ಮುಂಚೆ ಆ ದೂತರು ಲೋಟನಿಗೆ, ನೀನೆದ್ದು ಇಲ್ಲಿರುವ ಈ ನಿನ್ನ ಹೆಂಡತಿ, ನಿನ್ನ 2 ಹೆಣ್ಣು ಮಕ್ಕಳನ್ನು ಬೇಗ ಕರೆದುಕೊಂಡು ಹೋಗು. ಹಾಲೆಲೂಯಾ. ದೂತರು ಹೇಳ್ತಾ ಇದ್ದಾರೆ, ಬೆಳಗಾಗದೊಳಗೆ ಬೇಗ ಎದ್ದು ನಿನ್ನ 2 ಹೆಣ್ಣು ಮಕ್ಕಳು, ನಿನ್ನ ಹೆಂಡತಿಯನ್ನ ಕರೆದುಕೊಂಡು ಈ ಊರಿನ ಬಿಟ್ಟು ಹೊರಟು ಹೋಗು. ನಾವು ಈ ಊರನ್ನು ನಾಶ ಮಾಡಕ್ಕೆ ಬಂದಿದ್ದೇವೆ. ದೇವರ ಅಪ್ಪಣೆಯಾಗಿದೆ. ಹಾಲೆಲೂಯಾ. ಇವತ್ತು ಆ ರೀತಿಯಾಗಿ ದೇವರು ಯೇಸು ಸ್ವಾಮಿ ಬರೋಣ ಸಮೀಪವಾಗಿದೆ, ಕಿವಿ ಉಳ್ಳವರು ಕೇಳಲಿ, ಜ್ಞಾನ ಇರುವುದು ಗ್ರಹಿಸಿಕೊಳ್ಳಲಿ ಎಂಬುದಾಗಿ ಯಾರಾದ್ರೂ ಹೇಳಿದರೆ ಪರಿಹಾಸ್ಯ ಮಾಡುವಂತಹ ಜನಗಳಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಯಾಕೆಂದ್ರೆ ಅವರಿಗೆ ಸತ್ಯಾರ್ಥವೇ ಗೊತ್ತಿಲ್ಲ ಪ್ರಿಯರೇ. ಆ ಸತ್ಯಾರ್ಥ ತಿಳಿಸೋದಕ್ಕೋಸ್ಕರ ದೇವರು ತಾನು ಹೇಳಿದರೆ, ಲೋಕದಲ್ಲಿ ಅನೇಕ ಕಡೆ ಹೋಗಿ ನೀವು ಶುಭ ವರ್ತಮಾನವನ್ನ ಸಾರಿರಿ, ನನ್ನ ಹೆಸರಿನ ಬಗ್ಗೆ ಅವರಿಗೆ ಪರಿಚಯ ಮಾಡಿಸಿಕೊಡಿರಿ. ಹಾಲೆಲೂಯಾ. ಇದನ್ನ ಯಾರು ಮಾಡೋರಿದ್ದಾರೋ ಅವರು ನಿಜವಾಗ್ಲೂ ಭಾಗ್ಯವಂತರು, ಧನ್ಯರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ಹೋಗು, ಈ ಊರಿಗೆ ಉಂಟಾಗುವ ದಂಡನೆಯನ್ನು ನಿಮಗೂ ನಾಶ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದರು. ನೀವಿಲ್ಲ ಇದ್ರೆ ದೇವರು ಈ ಊರಿಗಾಗುವಂತ ಇದನ್ನು ನಿಮಗೂ ಸಂಭವಿಸಬಹುದು. ಆದಷ್ಟು ಬೇಗ ನೀವು ಇಲ್ಲಿಂದ ಹೊರಟುಕೊಂಡು ಹೋಗಿರಿ ಎಂಬುದಾಗಿ ಅವರು ದೂತರು ತಾನೇ ಇವರಿಗೆ, ಈ ಕುಟುಂಬಕ್ಕೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯಾ. ನಿಮಗೂ ನಾಶ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದರು. ಅವನು ತಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹಾಲೆಲೂಯಾ. ಇವರು ಬೇಗ ಹೊರಡಲಿಕ್ಕೆ ಸಿದ್ಧರಾಗ್ತಿಲ್ಲ. ಇವತ್ತು ದೇವರು ಕರೆದಾತನು ನಂಬಿಕಸ್ತನು, ಆದಷ್ಟು ಬೇಗ ಕ್ರಿಸ್ತನು ಬರ್ತಾ ಇದ್ದಾನೆ, ನೀವೆಲ್ಲ ಸಿದ್ಧರಾಗ್ರಿ ಅಂದ್ರೆ ಎಷ್ಟು ಜನ ಸಿದ್ಧರಾಗ್ತೀವಿ ಪ್ರಿಯರೇ. ಹಾಲೆಲೂಯಾ. ನಾವು ತಡ ಮಾಡಿದ್ರೆ ಆ ಊರಿನೊಳಗೆ ನಾವು ಸಿಕ್ಕಾಕೊಳ್ತಿದ್ವಿ. ಅದಕ್ಕೆ ಆ ದೂತರು ಕೈ ಹಿಡಿದು ಕರ್ಕೊಂಡ್ಬಂದು ಊರಾಚೆಗೆ ಬಿಟ್ಟಂತೆ. ಊರಾಚೆ, ಆ ಸೊದೋಮಿನ ಊರಿನ ಆಚೆ ಬಿಟ್ಟಿದ್ದಾರೆ ಅವರಿಗೆ. ಹಾಲೆಲೂಯಾ. ಆಗ ಬಿಟ್ಟರು. ಹೊರಗೆ ತಂದ ಮೇಲೆ ಆತನು ಓಡಿ ಹೋಗಿ ಪ್ರಾಣವನ್ನು ಉಳಿಸಿಕೋ,
ಹಿಂದಕ್ಕೆ ನೋಡಬೇಡ. ಈ ಪ್ರದೇಶದೊಳಗೆ ಎಲ್ಲವೂ ನಿಲ್ಲದೆ ಬೆಟ್ಟಗಳು ಸೀಮೆಗೆ ಹೋಗಿ, ಎಲ್ಲೂ ನಿಲ್ಬೇಡ. ಈ ಪ್ರದೇಶದಲ್ಲಿ ಬೆಟ್ಟ ಗುಡ್ಡ ಸೀಮೆಗೆ ನೀನು ಹೊರಟು ಹೋಗು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ನಿಮಗೂ ನಾಶ ಉಂಟಾದೀತು ಅಂದನು. ಅದಕ್ಕೆ ಲೋಟನು, ಸ್ವಾಮಿ ಅದು ನನ್ನಿಂದ ಆಗದು. ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಈ ಬಹು ವಿಶೇಷವಾಗಿದೆ. ಹಾಲೆಲೂಯಾ. ನನ್ನಿಂದ ಓಡುವುದಕ್ಕೆ ಸಾಧ್ಯವಿಲ್ಲ. ನನಗೆ ನಾಶನ ನೀನು ಬೇಗ ಮಾಡ್ಬಿಡ್ತೀಯ, ಅಷ್ಟರೊಳಗೆ ನಾನು ಸಿಕ್ಕಾಕೊಂಡ್ಬಿಟ್ಟೆ, ನಾನು ನಾಶವಾಗಿ ಹೋಗ್ತೀನಪ್ಪ. ನನ್ನ ಮೇಲೆ ಕರುಣೆ ಇಡು ದೇವರೇ. ಲೋಟನ್ ಕೇಳ್ತಾನೆ. ಆತನು ನೀತಿವಂತನಾಗಿರುವುದಕ್ಕೋಸ್ಕರ ಆತನಿಗೆ ಮತ್ತೆ ದೇವರ ಆಪ್ಷನ್ ಕೊಡ್ತಾರೆ. ಅವನು ಹೇಳ್ತಾನೆ, ನಾನು ಬೆಟ್ಟಕ್ಕೆ ಹೋಗ್ಲಿಕ್ಕೆ ಆ ವಿಶೇಷವಾದ ಉಪಕಾರವೇ, ಆದರೆ ಬೆಟ್ಟಕ್ಕೆ ಹೋಗಲಾರೇನು. ನಾನು ಹೋಗುತ್ತಿರುವಾಗಲೇ ವಿಪತ್ತು ನನಗೂ ಉಂಟಾದೀತು, ನಾನು ಸತ್ತೇನೆ. ವಿಪತ್ತು ಉಂಟಾಗಿ ನಾನು ಸತ್ತೋಗ್ಬಿಟ್ರೆ ಏನ್ ಮಾಡಿಸುವ? ದೇವರು ಎಷ್ಟು ಕನಿಕರ ಉಳ್ಳವರು, ಎಷ್ಟು ದೀರ್ಘ ಶಾಂತಿ ಉಳ್ಳವರು, ಎಷ್ಟು ಪ್ರೀತಿ ಮಾಡುವವರು. ಅದಕ್ಕೆ ತನ್ನ ಭಕ್ತನ ಮರಣವನ್ನು ಅಲ್ಪ ಎಂಬುದಾಗಿ ದೇವರು ಎಣಿಸುವುದಿಲ್ಲ ಪ್ರಿಯರೇ. ಇಲ್ಲಿ ಮತ್ತೆ ಆತನಿಗೆ ಹೇಳ್ತಾ ಇದ್ದಾರೆ, ಆಪ್ಷನ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಅವನು ಹೇಳ್ತಾನೆ, ಇಗೋ ಅಲ್ಲಿ ಒಂದು ಊರು ಹತ್ತಿರವಾಗಿದೆ, ಅದು ಸಣ್ಣದು. ಅಲ್ಲಿಗಾದರೂ ಹೋಗುವುದಕ್ಕೆ ಅಪ್ಪಣೆ ಆದರೆ ನನ್ನ ಪ್ರಾಣ ಉಳಿಯುವುದು. ಅವನು ಹೇಳ್ತಾನೆ, ಸ್ವಾಮಿ ಆ ಬೆಟ್ಟ ಹತ್ತಲಾರೆ, ನಾನು ಈ ಪಕ್ಕದಲ್ಲಿರೋ ಹಳ್ಳಿಗೆ ಹೋಗ್ತೇನೆ ಸ್ವಾಮಿ, ನನ್ನ ಪ್ರಾಣ ಉಳಿಸ್ಕೊಳ್ತೇನೆ ದೇವರೇ, ಅದಕ್ಕಾದ್ರೆ ನೀನು ಅಪ್ಪಣೆ ಕೊಡು ಸ್ವಾಮಿ ಎಂಬುದಾಗಿ ದೇವರ ಹತ್ರ ಕೇಳ್ತಾನೆ ಪ್ರಿಯರೇ. ಹಾಲೆಲೂಯಾ. ಆಗ ಆ ಊರು ಸಣ್ಣದಲ್ಲವೇ ಅಂದನು. ಅದಕ್ಕಾತನು, ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹಿಸಿದ್ದೇನೆ ನೋಡು. ಹಾಲೆಲೂಯಾ. ಈ ಸಣ್ಣ ಊರಿಗೆ ಹೋಗ್ತೀನಿ ಅಂದ್ರು ನಿನಗೆ ನಾನು ಅನುಗ್ರಹ ಮಾಡಿದ್ದೇನೆ, ನಿನಗೆ ನಾಶ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ದೇವರು ಹೇಳ್ತಾರೆ, ನಿನ್ನನ್ನು ನಿನ್ನ ಕುಟುಂಬವನ್ನು ನಾಶ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಈ ನಾಶನ ಅಂಚಿನಲ್ಲಿರುವ ಈ ಪ್ರಪಂಚದ ಮೇಲೆ ದೇವರಿಗೋಸ್ಕರ ಜೀವಿಸಂತ ಎಷ್ಟು ಜನ ಮಕ್ಕಳಿದ್ದೀರಪ್ಪ ಪ್ರಿಯರೇ, ಎಷ್ಟು ಜನ ಇದ್ದೀವಿ ನಾವು ನಮ್ಮನ್ನ ನಾವೇ ಪರೀಕ್ಷೆ ಮಾಡ್ಕೋಬೇಕು. ಆ ದಿನಕ್ಕೆ ಆ ಸೋದೋಮ್ ಆಗುವಂತ ಸಮಯದಲ್ಲಿ ದೇವರು ಉಳಿಸಿದ್ರಲ್ಲ, ಆ ಲಿಸ್ಟಲ್ಲಿ ಎಷ್ಟು ಜನ ಇದ್ದೀವಿ ಪ್ರಿಯರೇ? ನಾವೆಲ್ಲ ಕಾದು ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಇವತ್ತು ಈ ದಿನವೇ ಒಳ್ಳೆ ಸಮಯ, ಆಮೇಲೆ ಸಿಕ್ಕುವುದಿಲ್ಲ. ನಾಳೆ ಅಂದರೆ ನೀನು ಮೋಸ ಹೋಗ್ತೀಯೋ ತಮ್ಮ ಎಂಬುದಾಗಿ ಭಕ್ತರು ಹಾಡು ಹೇಳಿದ್ದಾರಲ್ಲಪ್ಪ. ಅದಕ್ಕಾಗಿ ದೇವರಿಗೆ ಮಹಿಮೆ ಪಡಿಸೋಣ. ಅದಕ್ಕೆ ನೀನು ಹೇಳಿದ ಊರನ್ನು ನಿನಗೆ ಕೆಡುವುದಿಲ್ಲ, ಬೇಗ ಅಲ್ಲಿಗೆ ಹೋಗಿ ತಪ್ಪಿಸಿಕೋ. ಹಾಲೆಲೂಯಾ. ನೀನು ಯಾವ ಊರನ್ನ ಚಾಯ್ಸ್ ಮಾಡಿದ್ಯಾ ಆ ಊರನ್ನು ನಾನು ನಾಶ ಮಾಡುವುದಿಲ್ಲ, ಬೇಗ ಇಲ್ಲಿಂದ ಹೊರಟೋಗಿ ನೀನು ತಪ್ಪಿಸಿಕೋ. ದೇವರು ಹೇಳ್ತಾರೆ, ಎಷ್ಟು ಆಪ್ಷನ್ ಕೊಟ್ಟಿದ್ದಾರೆ ಪ್ರಿಯರೇ. ಇವತ್ತು ಎಷ್ಟೋ ಆಪ್ಷನ್ಗಳು ಕೊಟ್ಟಿದ್ದಾರೆ. ನಮಗೆ ಈ ಶರೀರಧಾರಿಯಾಗಿರ್ಬೇಕಾದ್ರೆ, ಈ ರಕ್ತ ಮಾಂಸದಲ್ಲಿರ್ಬೇಕಾದ್ರೆ ನಮ್ಗೆ ಎಷ್ಟೋ ತಪ್ಪುಗಳು, ಎಷ್ಟೋ ನಾವು ಪಾಪಗಳು ಮಾಡಿರ್ಬೋದು, ಎಲ್ಲ ಕ್ಷಮಿಸಲ್ಪಟ್ಟಿಲ್ವೇ? ಹಾಗಾಗಿ ದೇವರಿಗಾಗಿ ಯಾರು ಜೀವಿಸ್ತೇವೋ, ದೇವರಿಗಾಗಿ ಯಾರು ನಿಲ್ಲುತ್ತೇವೋ ಅವರು ನಿಜವಾಗಲು ಭಾಗ್ಯವಂತರು. ಹಾಲೆಲೂಯಾ. ಲೋಟನಿಗೆ ಹೇಗೆ ತಪ್ಪಿಸಿ ಕಾಪಾಡಿದರಲ್ವಾ, ಅದೇ ರೀತಿಯಾಗಿ ನಮಗೂ ನಿಮಗೂ ದೇವರು ತಾನೇ ತಪ್ಪಿಸಿ ಕಾಪಾಡುವಂತರಾಗಿದ್ದಾರೆ. ಅದಕ್ಕಾಗಿ ದಯಮಾಡಿ ದೇವರಿಗೆಲ್ಲರಿಗೂ ನಾವು ಮೊರೆಯಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಕೊಟ್ಟಂತ ಸಂದೇಶಕ್ಕಾಗಿ, ಈ ಪವಿತ್ರಾತ್ಮರ ನಡೆಸಿದಕ್ಕಾಗಿ ಅವರಿಗೆ ಒಂದು ಸ್ತೋತ್ರವನ್ನು ಮಾಡಿಕೊಂಡು ಈ ವಾಕ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಕರ್ತನೆ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿ ಒಂದು ಕುಟುಂಬಗಳಿಗೂ ನೆನೆಸಿ ಸ್ವಾಮಿ, ಅವರನ್ನ ರಕ್ಷಣೆ ಮಾಡು ದೇವರೇ. ಸ್ತೋತ್ರ. ಹಲ್ಲೆಲೂಯಾ. ಆಪತ್ತು ಅನರ್ಥಗಳು ಈ ತುಂಬಿದ ಜಗತ್ತಿನಲ್ಲಿ ಸ್ವಾಮಿ ದೇವರೇ, ಅವರನ್ನ ನೀನು ಉಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆ ಕುಟುಂಬಕ್ಕೆಲ್ಲ ಜಯ ಕೊಡು ದೇವರೇ. ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ದೇವರೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಆಮೆನ್.